ಹಾಯ್ ಹಲೋ ನಮಸ್ಕಾರ. ಏನೋ ಬಾಕ್ಸ್ ತೊಗೊಂಬಂದು ಏನೋ ನೋಡಿಸ್ತಿದ್ದಾನೆ ಅನ್ಕೊಂಡಿದ್ದೀರಾ? ಹೌದಾ ರೀ, ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ ಇವತ್ತು. ನಮ್ಗೆ ಎಡಿಟರ್ಸ್ ಬೇಕಾಗಿರೋ ಪ್ರಾಡಕ್ಟ್ ಇದು. ಅದು ಏನಂದ್ರೆ ಮ್ಯಾಕ್ ಮಿನಿ M4 Pro ತೊಗೊಂಬಂದಿದ್ದೀನಿ. ನಾನು ಇದನ್ನು ಪರ್ಚೇಸ್ ಮಾಡಿ ಹತ್ರ ಒಂದು 15 to 20 ಡೇಸ್ ಆಯ್ತು ರೀ. 15-20 ಡೇಸ್ನ ಇದನ್ನು ಯೂಸ್ ಮಾಡ್ತಿದ್ದೀನಿ. ಓಕೆನಾ, ನಾನು ಯೂಸ್ ಮಾಡಿ ಜೆನ್ಯೂನ್ ರಿವ್ಯೂ ಕೊಡೋಣ ಅಂತ ನಿಮಗೆ ಬಂದಿದ್ದೀನಿ ಇವತ್ತು. ಓಕೆನಾ, ಬನ್ನಿ ಅದೇನೇನು ಅಂತ ತಿಳ್ಕೊಳ್ಳೋಣ, ನೋಡೋಣ ಬನ್ನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಓಕೆ ನೋಡಿ, ಫುಲ್ ಎಲ್ಲ ಕಡೆ ಮ್ಯಾಕ್ ಮಿನಿ 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 ನೀವು ನೋಡ್ಬೋದು ಇಲ್ಲಿ. ಮ್ಯಾಕ್ ಮಿನಿ ಪ್ರೋ ಬಂದು 1,49,900 rupees ಇದೆ. ನಾನಿವತ್ತು ನಿಮ್ಗೆ ಹೇಳ್ತೀನಿ ನಾನು ಎಷ್ಟಕ್ಕೆ ತೊಗೊಂಡೆ, ಎಲ್ಲಿ ತೊಗೊಂಡೆ, ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲ ನಿಮ್ಗೆ ಒಂದೊಂದೇ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಅನ್ಬಾಕ್ಸ್ ಮಾಡೋಣ ಬನ್ನಿ. ನನಗೆ ಅನ್ಬಾಕ್ಸ್ ಮಾಡೋದು ತುಂಬ ಇಷ್ಟ. ನಿಮ್ಗೆ ಆಲ್ರೆಡಿ ಫಸ್ಟ್ ಮುಂಚೆ ಮಾಡಿಬಿಟ್ಟಿದ್ದೀನಿ, ನಿಮಗೋಸ್ಕರ ಒಂದು ಸಲ ಮಾಡ್ತಿದ್ದೀನಿ ಬನ್ನಿ. ಓಕೆ, ಈ ಫೀಲೇ ಬೇರೆ ರೀ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದು, ಆ ಫೀಲ್ ನೋಡಿ. ಬೇರೆ ಏನೂ ಬರಲ್ಲ ಒಳಗಡೆ, ಇಷ್ಟೇ ಇರುತ್ತೆ. ಓಕೆ ನೋಡಿ, ನೋಡ್ತಿದ್ದೀರಲ್ಲ, ಬಾಕ್ಸ್ ಒಳಗಡೆ ನಿಮಗೆ ಪೇಪರ್ಸು, ಯೂಸಬಲ್ ಪೇಪರ್ಸ್ ಬಿಟ್ಟರೆ ವಯರ್. ಓಕೆ, ಪವರ್ ಕೇಬಲ್ ವಯರ್ ಬಿಟ್ಟರೆ ಬೇರೆ ಏನೂ ಬರಲ್ಲ ನೋಡಿ, ಇಷ್ಟೇ. ಬೇರೆ ಏನೂ ಬರಲ್ಲ ಬಾಕ್ಸಲ್ಲಿ. ಓಕೆನಾ, ಬನ್ನಿ ಎಲ್ಲ ಇಟ್ಬಿಟ್ಟು ಸೈಡಿಗೆ ನಾವೊಂದು ರಿವ್ಯೂ ಕೊಡೋಣ. ಯೂಸ್ ಮಾಡೋ ರಿವ್ಯೂ ಒಂದು ಕೊಡ್ತೀನಿ ನಿಮಗೆ, ಇಲ್ಲೇ ಇರಲಿ, ನೋಡೋಣ ಆಮೇಲೆ ನೋಡೋಣ. ಓಕೆ, ನೋಡ್ಬೋದು ನೀವೇ ಹೇಗಿದೆ, ಒಂದು ಪ್ರೀಮಿಯಂ ಫಿನಿಶಿಂಗ್. ಓಕೆನಾ, ಆ್ಯಪಲ್ ಲೋಗೋಗೆ ಕೊಡಬೇಕು ನಾವು ದುಡ್ಡು. ಒಂದು ಪವರ್ ಕೇಬಲ್ ಕೊಟ್ಟಿದ್ದಾನೆ, ಒಂದು ನಾರ್ಮಲ್ ಪವರ್ ಕೇಬಲ್. ಓಕೆ, ಇನ್ನೊಂದು ಏಥರ್ನೆಟ್ಟು ಕೇಬಲ್ ಇದೆ. ಓಕೆನಾ, ಇಂಟರ್ನೆಟ್ ಕನೆಕ್ಷನ್ ಕೊಟ್ಕೋತೀವಲ್ಲ, ಡೈರೆಕ್ಟ್ ಕನೆಕ್ಷನ್ ಕೊಡ್ತೀವಲ್ಲ ನಾವು, ಅದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಂಗೆ ಇಂಟರ್ನೆಟ್ಟಲ್ಲಿ ಅಂಥ ಏನು ಪ್ರಾಬ್ಲಮ್ ಬಂದಿಲ್ಲ, ತುಂಬ ಚೆನ್ನಾಗಿ ಇದೆ. ಓಕೆನಾ, ಫುಲ್ ಫಾಸ್ಟಾಗಿ ವರ್ಕ್ ಆಗುತ್ತೆ, 10 Gbps ಪವರ್ ವರ್ಕ್ ಆಗುತ್ತೆ. ಮತ್ತು HDMI ಪೋರ್ಟ್, ಒಂದು ನಾರ್ಮಲ್ HDMI ಪೋರ್ಟ್. ಓಕೆ, ಏನಾದರೂ ನಾವು ಎಕ್ಸ್ಟ್ರಾ ಸಿಸ್ಟಮ್ ಮಾನಿಟ್ರ್ ಹಾಕ್ಕೋಬೇಕಾದ್ರೂ HDMI ಯೂಸ್ ಮಾಡ್ಕೋಬೋದು. HDMI ಇಲ್ಲ ಅಂದರೆ ನೀವು ಇದರಲ್ಲಿ ಯೂಸ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಇಲ್ಲಿ ಥಂಡರ್ ಬೋಲ್ಟ್ಸ್ ಕೊಟ್ಟಿದ್ದಾನೆ. ಓಕೆನಾ, 3 ಥಂಡರ್ ಬೋಲ್ಟ್ ಕೊಟ್ಟಿದ್ದಾನೆ. ಇದ್ರ ಮುಖಾಂತರ ಕೂಡ ನೀವು ಎಕ್ಸ್ಟ್ರಾ ಮಾನಿಟ್ರ್ ಬೇಕಾದರೆ ಹಾಕ್ಕೋಬೋದು. ನಾನೊಂದು ಮ್ಯಾಕ್ ಮಿನಿ ಪ್ರೋಗೆ ಒಂದು ಮಾನಿಟ್ರ್ ತೊಗೊಂಡಿದ್ದೀನಿ. ಓಕೆನಾ, ಒಂದು ಮ್ಯಾಕ್ ಮಿನಿ ಪ್ರೋದು ಒಂದು ಬೆಂಕಿಯೋದು ಮಾನಿಟ್ರನ್ನು ಪರ್ಚೇಸ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿ ನಾನು ತುಂಬ ರಿಸರ್ಚ್ ಮಾಡಿ ಅದು ಮ್ಯಾಕ್ ಮಿನಿ ಪ್ರೋಗೆ ಅಂದ್ಬಿಟ್ಟು ನಾನು ಮಾನಿಟ್ರನ್ನು ತೊಗೊಂಡಿದ್ದೀನಿ. ಓಕೆನಾ, ಅದು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋ ಒಂದು ಮಾಡಿ ಹಾಕ್ತೀನಿ, ಅದು ರಿವ್ಯೂ, ಅದೊಂದು ರಿವ್ಯೂ ಹಾಕ್ತೀನಿ ನಿಮಗೆ. ನನಗೆ ತುಂಬ ಇಷ್ಟ ಆಯಿತು ಆ ಮಾನಿಟ್ರು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಾನಿಟ್ರದು. ಓಕೆನಾ, ಇವಾಗ ನೋಡಿ, ಇಲ್ಲಿ 3 ಥಂಡರ್ ಬೋಲ್ಟ್ ಕೊಟ್ಟಿದ್ದಾರೆ ನಿಮಗೆ. 3 ಥಂಡರ್ ಬೋಲ್ಟು ಫುಲ್ ಫಾಸ್ಟ್ ಕಾಪಿಂಗ್ ಆಗಲಿ ಏನೇ ಆಗಲಿ ಫುಲ್ ಫಾಸ್ಟಾಗಿ ಆಗುತ್ತೆ. ಮತ್ತು ಗೊತ್ತಿರೋದೆ ನಿಮಗೆ, ಪವರ್ ಬಟನ್ ಆನ್ ಇಲ್ಲೇ. ಮತ್ತು ಇಲ್ಲಿ ನಿಮಗೆ ಇಷ್ಟು ಕಾಂಪ್ಯಾಕ್ಟಲ್ಲಿ ಕೊಟ್ಟಿದ್ದಾನೆ ಅಂದರೆ ಅವನಿಗೆ ಫ್ಯಾನ್ಸ್ ಎಲ್ಲ ಬೇಕಾಗತ್ತೆ. ಸೊ ಇಲ್ಲೊಂದು ಫ್ಯಾನ್ ಕೊಟ್ಟಿದ್ದಾನೆ ನಿಮ್ಗೆ ಅವನು. ಓಕೆನಾ, ಒಳಗಡೆ ಒಂದು ಬ್ರೀತೇಬಲ್ಗೆ ಒಂದು ಫ್ಯಾನ್ ಇದೆ. ಮತ್ತು ಮೈನ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ನಮಗೆ ಇವಾಗ, ಇದರಲ್ಲಿ 2 ಪೋರ್ಟ್ ಮುಂದೆ ಕೊಟ್ಟಿದ್ದಾನೆ. ನಾರ್ಮಲ್ ಪೋರ್ಟ್ ಕೊಟ್ಟಿದ್ದಾನೆ, ಅದು ಫಾಸ್ಟ್ ಆಗುತ್ತೆ ಅಂತ ಸ್ಲೋ ಏನಾಗಲ್ಲ ಇದರಲ್ಲಿ. ಓಕೆ, ನಾರ್ಮಲ್ ಪೋರ್ಟ್ ಕೊಟ್ಟಿದ್ದಾನೆ ತುಂಬ. ಯಾಕಂದರೆ ಪ್ರತಿ ಸರಿ ಹಿಂದೆ ಹಾಕು ಕಾಪಿ ಮಾಡು, ಪ್ರತಿ ಸರಿ ಇಲ್ಲಿ ಹಿಂದೆ ಪ್ಲಗ್ ಇನ್ ಮಾಡು ಕಾಪಿ ಮಾಡೋ ಕಷ್ಟ ಆಗ್ತಿತ್ತು. ಓಕೆನಾ, ಇವಾಗ ಏನು ಮಾಡಿದ್ದಾನೆ, 2 ಮುಂದೆ ಪೋರ್ಟ್ ಕೊಟ್ಟಿದ್ದಾನೆ. ಇದೊಂದು ಬೆಸ್ಟ್ ಆಪ್ಷನ್, ತುಂಬ ಚೆನ್ನಾಗಿದೆ. ಓಕೆನಾ, ಮತ್ತು ನಾರ್ಮಲಿ ಇದು ಗೊತ್ತಲ್ಲ, ಆಡಿಯೋ ಔಟ್ ನೀವು ಇಯರ್ಫೋನ್ಸ್ ಬೇಕಾದ್ರೆ ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಮಾಡ್ಬೋದು. ಇದಲ್ಲೇ ಮಾಡ್ಬೇಕಂತೇನಿಲ್ಲ, ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ನಾನು ಬ್ಲೂಟೂತ್ ಸಜೆಸ್ಟ್ ಮಾಡಲ್ಲ ಜಾಸ್ತಿ, ಯಾಕೆಂದರೆ 1 ಸೆಕೆಂಡ್ ಲ್ಯಾಗ್ ಇರುತ್ತೆ. ಓಕೆನಾ, 1 ಸೆಕೆಂಡ್ ಲ್ಯಾಗ್ ಬರುತ್ತೆ ಬ್ಲೂಟೂತಲ್ಲಿ ನಿಮಗೆ. ನೀವು ಹೈ ಎಂಡ್ ಒಂದು 15-20,000 ಮೇಲೆ ಒಂದು ಇಯರ್ಫೋನ್ಸ್ಗೆ ಹೋದರೆ ನಿಮ್ಗೆ ಅದರಲ್ಲಿ ಒಂದು ಒಳ್ಳೆ ಬೆಸ್ಟ್ ಸಿಗುತ್ತೆ. ಓಕೆನಾ,
ನಿಮಗೆ ಕಡಿಮೆ ಬಜೆಟ್ ಹೋಗ್ತೀನಿ ಅಂದರೆ ನಿಮಗೆ ಕಷ್ಟ ಇದೆ. ಓಕೆನಾ, ಒಂದು ಸೆಕೆಂಡ್ ಆಗಲಿ ಗ್ಯಾಪ್ಸ್ ಬಂದೇ ಬರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿಲಿ. ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ. ತುಂಬ ಅದಲ್ಲಿ ಆ ಲ್ಯಾಗ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಮಗೆ. ವಿಡಿಯೋ ಎಡಿಟಿಂಗಲ್ಲಾಗಲಿ ಏನೇ ಆಗಲಿ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ವೈರ್ಡ್ ಪ್ರಿಫರ್ ಮಾಡ್ತೀನಿ ಯಾವತ್ತೇ ಆಗಲಿ. ವೈರ್ಡ್ ನಿಮಗೆ ತುಂಬ ಲ್ಯಾಗ್ ಅನ್ಸಲ್ಲ, ಏನೂ ಅನ್ಸಲ್ಲ. ಡೈರೆಕ್ಟಾಗಿ ನಾವು ಏನು ನೋಡ್ತೀವೋ ಅದೇ ನಮಗೆ ಡಿಸ್ಪ್ಲೇ ಆಗ್ತಿರುತ್ತೆ, ಆಡಿಯೋ ಬರ್ತಿರುತ್ತೆ. ಓಕೆನಾ, ತುಂಬ ಚೆನ್ನಾಗಿದೆ ನಮಗದು. ಓಕೆನಾ, ನಾವು ಇನ್ನು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮೇನ್ ಪರ್ಪಸ್ ತೊಗೊಂಡಿದ್ದೇನು ಗೊತ್ತಾ, ನನಗೆ 4K ಎಡಿಟಿಂಗು ತುಂಬ ಫಾಸ್ಟಾಗಿ ಆಗಬೇಕು, ರೆಂಡರ್ ಇಲ್ದಿರ ಆಗಬೇಕು, ತುಂಬ ಲ್ಯಾಗ್ ಇಲ್ದಿರ ಆಗಬೇಕು ಅಂತ ನಾನು ಮ್ಯಾಕ್ ಮಿನಿ M4 Pro ತೊಗೊಂಡಿದ್ದೀನಿ. ಓಕೆನಾ, ನೀವು ಹಿಂದೆ ನೋಡ್ತಿರ್ಬೋದು ನನ್ನ ಹತ್ರ ಆಲ್ರೆಡಿ ಒಂದು ಮ್ಯಾಕ್ M1 ಡಿಸ್ಪ್ಲೇ ಇದೆ. ಓಕೆ, ನಾನು ಅದು ಪರ್ಚೇಸ್ ಮಾಡ್ತಾಯಿದ್ರೆ ಒಂದು 3 ಇಯರ್ಸ್ ಆಯಿತು. M1 ಅಲ್ಲಿ ನಿಮ್ಗೆ ನನಗೇನಾಗ್ತಿದೆ ಗೊತ್ತಾದರೆ M1 ಅಲ್ಲಿ 4K ಎಡಿಟ್ ಮಾಡೋವಾಗ ಒಂದು ಚೂರು ಲ್ಯಾಗ್ ಆಗುತ್ತೆ. ಚೂರಲ್ಲ, ಒಂದು ಸ್ವಲ್ಪ ಲ್ಯಾಗ್ ಆಗುತ್ತೆ. ಓಕೆನಾ, ಸ್ವಲ್ಪ ನಾನು SSD ಹಾರ್ಡ್ ಡಿಸ್ಕ್ ಹಾಕ್ಕೊಂಡ್ರು ಕೂಡ ನನಗೆ ಸ್ವಲ್ಪ ಲ್ಯಾಗ್ ಅನಿಸ್ತಿತ್ತು. ಓಕೆನಾ, ಸೊ ಅದಕ್ಕೆ ನನಗೆ ಎಕ್ಸ್ಟ್ರಾ ಒಬ್ಬ ಪರ್ಸನ್ ಆ್ಯಡ್ ಆಗಿದ್ದಾರೆ ಎಡಿಟರ್ಸ್ ಆಫೀಸಲ್ಲಿ. ನಮಗೆ ಇವಾಗ ಇರೋ ಎಡಿಟಿಂಗ್ ಇನ್ ಹೌಸಲ್ಲಿ ನಮಗೊಂದು ಟೀಮ್ ಇದೆ. ಓಕೆನಾ, ಒಂದು 2 ಎಡಿಟರ್ಸ್ ಇದೀವಿ ನಾವು. ಓನ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಎಡಿಟಿಂಗ್ ಮಾತ್ರ ತೊಗೋತೀವಿ ನಾವು. ಓಕೆ, ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಾವು ಫ್ರೀಲ್ಯಾನ್ಸಿಂಗು ತೊಗೋತಿದ್ದೀವಿ. ಫ್ರೀಲ್ಯಾನ್ಸಿಂಗ್ ಎಡಿಟರ್ ಬೇರೆ ಯಾರನ್ನ ಶೂಟ್ ಮಾಡೋದು ತಂದು ಕೊಡ್ಬೋದು, ನಾವು ಎಡಿಟ್ ಮಾಡಿ ಕೊಡ್ತೀವಿ. ಓಕೆನಾ, ಅದೊಂದು ಸೆಕೆಂಡ್ರಿ. ಓಕೆನಾ, ಅದು ನೆಕ್ಸ್ಟ್ ಯಾವಾಗ ನಾನು ಹೇಳ್ತೀನಿ ನಿಮಗೆ ಡೀಟೇಲ್ ಆಗಿ. ಫಸ್ಟ್ ನಾನು ಇದು ಪರ್ಫಾರ್ಮೆನ್ಸ್ ಹೇಳ್ಬಿಡ್ತೀನಿ ನಿಮಗೆ ನಾನು. ಓಕೆನಾ, ಇದು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ 4K ಎಡಿಟಿಂಗು ನಿಮಗೆ ಎಲ್ಲೇ ಆಗಲಿ ಏನೇ ಆಗಲಿ ಚೂರು ಲ್ಯಾಗ್ ಅನ್ನೋದು ಬರಲ್ಲ. ಓಕೆನಾ, ಫುಲ್ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ನನಗೆ 4K ಎಡಿಟಿಂಗ್ ಇಷ್ಟು ಸ್ಮೂತಾಗಿ ಆಗುತ್ತಾ ಅಂತ ನಾನು ಇದು ತೊಗೊಂಡ್ಮೇಲೆ ಗೊತ್ತಾಯಿತು ನನಗೆ. ಅಷ್ಟೊಂದು ಸ್ಮೂತಾಗಿ ಆಗ್ತಿದೆ ನನಗೆ ಎಡಿಟಿಂಗ್, 4K ಎಡಿಟಿಂಗು. ಸೊ ನನಗೆ ತುಂಬ ಖುಷಿ ಆಯಿತು ಇದರಲ್ಲಿ ಮಾತ್ರ. ಇದ್ರ ಬಗ್ಗೆ ನಿಮಗೆ ಸ್ಪೆಸಿಫಿಕೇಷನ್ಸ್ ಹೇಳ್ಬಿಡ್ತೀನಿ, ನಾನು ಏನೇನು ತೊಗೊಂಡಿದ್ದೀನಿ. ನೀವು ಯಾವ ಥರ ಸ್ಪೆಸಿಫಿಕೇಷನ್ಸ್ ತೊಗೊಂಡ್ರೆ ನಿಮಗೆ 4K ಲ್ಯಾಗ್ ಇಲ್ದಿರ ರೆಂಡರಿಂಗ್ ತುಂಬ ಟೈಮ್ ತೊಗೊಳ್ದಿರ ಬೇಗ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಒಂದ್ಸರಿ ತಿಳಿಸ್ಕೊಡ್ತೀನಿ. ಅದು ನೋಡಿ, ನಾನು ತೊಗೊಂಡಿರೋದು ಹೇಳ್ತೀನಿ. ನಾನು ಎಡಿಟ್ ಮಾಡಿರೋದು, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೇನು ನಿಮಗೆ ಬೇರೆಯವ್ರನ್ನ ಯೂಸ್ ಮಾಡಿರೋದು, ಬೇರೆಯವ್ರು ನೋಡೋದು ಹೇಳ್ತಿಲ್ಲ ನಿಮಗೆ. ನನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತಿರೋದು. ಓಕೆನಾ, 12 ಕೋರ್ CPU. ಓಕೆ, ಗೊತ್ತಾಗಿಲ್ಲ ಅಂದ್ರೆ ಬರೆದಿಟ್ಕೊಳ್ಳಿ. ಓಕೆನಾ, 12 ಕೋರ್ CPU ಮತ್ತು 16 ಕೋರ್ GPU. ಓಕೆನಾ, 24 GB ಯೂನಿಫೈಡ್ ಮೆಮೊರಿ ಮತ್ತು 512 GB SSD ಸ್ಟೋರೇಜ್. 512 GB ಯಾಕೆ ಅಂತ ಅದು ಕೂಡ ಹೇಳ್ತೀನಿ ನಿಮಗೆ. ನನ್ನ ಹತ್ರ ಆಲ್ರೆಡಿ ನೋಡಿದಿರ ಒಂದು M1 ಇದೆ ನನ್ನ ಹತ್ರ. ಅದು ಆ್ಯಕ್ಚುಲಿ ನಾನು ತೊಗೊಂಡು ನನಗೆ 256 GB ತೊಗೊಂಡೆ ನಾನು. ಓಕೆನಾ, 256 GB ತೊಗೊಂಡೆ ನಾನು. ಅದರಲ್ಲಿ ನನಗೆ ಸಾಫ್ಟ್ವೇರ್ಸ್ ಏನಿಲ್ಲ ಒಂದು ಹತ್ರ 150 GB 120 GB ತುಂಬೋಗ್ಬಿಡುತ್ತೆ. ಇನ್ನು ಮಿಕ್ಕಿರೋದು ನನಗೆ 100 GB 80 GB ಮಿಕ್ಕಿರುತ್ತೆ. ಓಕೆನಾ, ಆ 100 GB 80 GB ನಾನು 4K ಎಡಿಟ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಏನದು 256 GB ರೆಫರ್ ಮಾಡಲ್ಲ. ಆಲ್ಮೋಸ್ಟ್ ನಾನು 512 GBಗೆ ಹೋಗಿ ಅಂತ ಹೇಳ್ತೀನಿ. 512 GB ಈಸ್ ದ ಬೆಸ್ಟ್. ಓಕೆನಾ, ನಿಮ್ಗೆ ಅದ್ರ ಜೊತೆನೇ ಬರುತ್ತೆ 512 GB. ತುಂಬ ಚೆನ್ನಾಗಿದೆ, ಫಾಸ್ಟ್ ಇದೆ, ತಗೊಳ್ಳಿ. ಮತ್ತು ನಾನು ಪ್ರೈಸು ಹೇಳ್ತೀನಿ. ಅದ್ರಲ್ಲಿ ನಂಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಆ ಡಿಸ್ಕೌಂಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಡಿಸ್ಕೌಂಟ್ ಅಂದರೆ ತುಂಬ ಡಿಸ್ಕೌಂಟ್ ಏನು ಬರಲ್ಲ ನಮಗೆ. ಆ್ಯಪಲ್ ಅವ್ರದ್ದು ಗೊತ್ತಿರೋದೆ ನಿಮಗೆ, ಯಾವ ಡಿಸ್ಕೌಂಟು ಕೊಡಲ್ಲ, ಆಫರು ಕೊಡಲ್ಲ, ಎಂಥ ಕೊಡಲ್ಲ ಅವರು. ಓಕೆನಾ, ನನಗೆ ಇದು ಬಿದ್ದಿರೋ ಪ್ರೈಸ್ ಬಂದು ನಮ್ಗೆ ಹೇಳ್ತೀನಿ ನೋಡಿ, 1,49,900 ರೂಪೀಸ್ ಬಿದ್ದಿದೆ ನನಗೆ. ಓಕೆನಾ, ಅದ್ರಲ್ಲಿ ಡಿಸ್ಕೌಂಟ್ ಬಂದು ನಮಗೆ ಸ್ಟೂಡೆಂಟ್ ID ಇದ್ದಿಲ್ಲ. ಓಕೆನಾ, ನನಗೆ ಸ್ಟೋರ್ ಡಿಸ್ಕೌಂಟ್ ಸಿಕ್ತು. ಅವ್ರು ನಮಗೆ ಕೊಡಲ್ಲ ಸ್ಟೋರ್ ಡಿಸ್ಕೌಂಟು, ನಾವು ಕೇಳಿ ತೊಗೋಬೇಕು. ಓಕೆನಾ, ಕೇಳಿದ್ರೆ ನಮ್ಗೇನು ಸಿಗಲ್ಲ, ಏನೂ ಬರಲ್ಲ. ಓಕೆನಾ, ನಾವು ಕೇಳಿ ತಿಳ್ಕೊಬೇಕು. ಓಕೆನಾ, ಸ್ಟೋರ್ ಡಿಸ್ಕೌಂಟ್ ಅಂತ ಕೇಳಿದ್ರೆ ನಮಗೆ 10,000 ರೂಪೀಸ್ ನಮಗೆ ಆಫ್ ಆಗುತ್ತೆ. ಎಷ್ಟು ಹೇಳಿ, 10,000 ರೂಪೀಸ್ ಆಫ್ ಆದರೆ ಎಷ್ಟು ಉಳೋದಂಗೆ ನಿಮಗೆ ಅಲ್ವಾ? ಇನ್ನೊಂದು ಏನೆಂದರೆ, ನೀವು ಸ್ಟೋರ್ ಡಿಸ್ಕೌಂಟ್ ತೊಗೊಂಡ್ರೆ ಸ್ಟೂಡೆಂಟ್ ID ಡಿಸ್ಕೌಂಟ್ ಬರಲ್ಲ. ಸ್ಟೂಡೆಂಟ್ ID ಡಿಸ್ಕೌಂಟ್ ತೊಗೊಂಡ್ರೆ ಸ್ಟೋರ್ ಡಿಸ್ಕೌಂಟ್ ಬರಲ್ಲ. ಆಗೇನಾದರೂ ನೀವೇನಾದರೂ ಎರಡೂ ಬೇಕು ಅಂದರೆ ನೀವು ಫುಲ್ ಕ್ಯಾಶಲ್ಲಿ ಹೋಗ್ಬೇಕು. ಫುಲ್ ಕ್ಯಾಶಲ್ಲಿ ಹೋದರೆ 10,000 ಸ್ಟೋರ್ ಡಿಸ್ಕೌಂಟು, 10,000 ಸ್ಟೂಡೆಂಟ್ ID ಡಿಸ್ಕೌಂಟು. ಓಕೆನಾ, ಎರಡೂ ಸೇರಿದ್ರೆ ನಿಮಗೆ 20,000 ಆಫ್ ಆಗುತ್ತೆ. ಎಷ್ಟೇಳಿ, 20,000 ಆಫ್ ಆಗುತ್ತೆ.
ಅವಾಗ ನಿಮ್ಗೆ ಎಷ್ಟು ಬಂತು, 1,50,000 ರೂಪಾಯಿ ನಿಮಗೆ ಇದು ಓಕೆನಾ. M4 ಚಿಪ್ ಪ್ರೋ ಬಂದು 1,50,000 ರೂಪಾಯಿ, ನಿಮ್ಗೆ 20,000 ಆಫ್ ಆದರೆ 1,30,000 ರೂಪಾಯಿಗೆ ಸಿಗುತ್ತೆ ನಿಮ್ಗೆ. ಎಷ್ಟೇಳಿ, ಬರೀ 1,30ಕ್ಕೆ ಸಿಗುತ್ತೆ ಓಕೆನಾ. ನನಗೆ 1,30 ಸಿಕ್ಕಿಲ್ಲ, ಕ್ಯಾಶಲ್ಲಿ ಹೋದವ್ರಿಗೆ ನೀವು 1,30ಗೆ ಆರಾಮಾಗಿ ತಗೋಬೋದು ಓಕೆನಾ. ತುಂಬ ಬೆಸ್ಟ್ ಅಂತೀನಿ ನಾನು ಇದರಲ್ಲಿ ಓಕೆನಾ. ಚೆನ್ನಾಗಿದೆ, ನೀವು ತಗೊಳ್ಳಿ ಅಷ್ಟೇ, ಬೇರೆ ಏನು ಇಲ್ಲ. ನಾನು ನಿಮಗೆ ಮಾನಿಟ್ರ್ ರಿವ್ಯೂ ಕೊಡೋವಾಗ ನಾನು ನಿಮ್ಗೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹೇಳ್ತೀನಿ, ಅವಾಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದೆ ಏನು ಅಂತ. ಕಾಪಿ ಮಾಡೋದು ಕೂಡ ಕಾಪಿ ಹಿಂಗೆ ಹಾಕ್ಬಿಟ್ಟು ನಿಮಗೆ ಒಂದು 100 GB 50 GB ಕಾಪಿ ಹಾಕ್ಬಿಟ್ಟು ನೋಡಿಸ್ತೀನಿ ನಿಮಗೆ ಅದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ. ನಿಮಗೆ ಇದರಲ್ಲೇ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿಸ್ತೀನಿ ನಿಮಗೆ ಓಕೆನಾ. ನೋಡಿ, ಮತ್ತು ಇನ್ನೊಂದು ಮರಿಬೇಡಿ, ಪ್ಲೀಸ್ ಲೈಕ್, ಫಾಲೋ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.